ಎಲ್ಲ ರೈತರು ನಮಸ್ಕಾರಗಳು. ನನ್ನ ಹೆಸರು ದೇವರಾಜ್ ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಅಡಿಕೆ ಸಸಿ ಬೆಳೆದಿರೋಂಥ ರೈತ ನಾನು. ಎಷ್ಟು ಎಕರೆ ಸಸಿ ಬೆಳೆದೀನಿ ಅಂದರೆ 200 ಎಕರೆಯಲ್ಲಿ 30ರಿಂದ 40 ಲಕ್ಷ ಸಸಿ ಬೆಳೆದೀನಿ. ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ಬೀಜದ ಗೊಟ್ಟು ಎಲ್ಲಿಂದ ತರ್ತೀರಾ ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಬೀಜದ ಗೊಟ್ಟು ತೀರ್ಥಹಳ್ಳಿ, ಈ ಕೊಪ್ಪ, ಶೃಂಗೇರಿ ಕಡೆಯಲ್ಲಿ ತುಂಬ ಕೊಳೆ ರೋಗ ಮತ್ತು ಮುಂಡಿಗೆ ರೋಗ, ಚುಕ್ಕಿ ರೋಗ ಇರೋದು. ಯಾವ ಕಾರಣಕ್ಕೂ ತೀರ್ಥಹಳ್ಳಿ ಕಡೆ, ಕೊಪ್ಪ, ಶೃಂಗೇರಿ ಕಡೆ ಬೀಜದ ಗೊಟ್ಟು ತರಬಾರ್ದು. ಆ್ಯಕ್ಚುಲಿ ಸ್ವಲ್ಪ ಡ್ರೈ ಲ್ಯಾಂಡ್ ಏರಿಯಾಗಳಲ್ಲಿ ಚೆನ್ನಗಿರಿ ಕಡೆಯಲ್ಲಿ ತರ್ತೀವಿ. ಚೆನ್ನಗಿರಿನೂ ಪರವಾಗಿಲ್ಲ, ಅದರಲ್ಲೂ ಬೆಸ್ಟ್ ಚೆನ್ನಗಿರಿ. ಅದ್ರಿಂದ ನೆಕ್ಸ್ಟ್ ಬಿಟ್ಟರೆ ಸ್ವಲ್ಪ ಸಾಗರನೂ ಪರವಾಗಿಲ್ಲ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಅಡಿಕೆಗಳು. ಅಡಿಕೆ ಗೋಟು, ಬೀಜದ ಗೋಟು ಹೆಂಗೆ ಬೇಕು ಹಂಗೆ ಆರ್ಸೋಕ್ಕೆ ಬರೋದಿಲ್ಲ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣದೂ ಇರಬಾರ್ದು. ಒಂದೇ ಮೀಡಿಯಮ್ ಸೈಜ್ ಗೋಟು ಹಾರಿಸ್ಬೇಕು. ನೋಡಿ, ನಾವು ಇವೆಲ್ಲ ಮಾಡಿದ್ವಿ ನೋಡಿ. ಹೆಚ್ಚು ಕಮ್ಮಿ 500ರಿಂದ 600 ಕ್ವಿಂಟಲ್ ಬೀಜದ ಗೋಟು ಬೆಡ್ಡಿಂಗ್ ಮಾಡಿದ್ದೀವಿ. ಬೀಜದ ಗೋಟು ಯಾವುದೇ ಕಾರಣಕ್ಕೂ ಸಿಪ್ಪೆಯಲ್ಲಿ ಬೀಜದ ಗೋಟು ಮೊಳಕೆ ಮಾಡಬಾರ್ದು. ಅದನ್ನು ತಿಳ್ಕೊಳ್ಳಿ. ಯಾಕೆ ಸಿಪ್ಪೆಯಲ್ಲಿ ಮಾಡೋದ್ರಿಂದ ರೆಡ್ ಮೇಡ್ ಸ್ಟಾರ್ಟ್ ಆಗಿಬಿಡುತ್ತೆ, ತೋಟ ಪೂರ್ತಿ ರೆಡ್ ಮೇಡ್ಸ್ ಆಗಿಬಿಡುತ್ತೆ. ಹಾಗಾಗಿ ಸಿಪ್ಪೆಗಳಲ್ಲಿ ಎಷ್ಟೋ ಜನ ರೈತರುಗಳು ಸಿಪ್ಪೆಗಳಲ್ಲಿ, ಅಡಿಕೆ ಸಿಪ್ಪೆಗಳಲ್ಲಿ ಬೆಡ್ಡಿಂಗ್ ಮಾಡಿ ಮೊಳಕೆ ಮಾಡ್ತಾರೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ತೋಟದಲ್ಲಿರೋ ಸ್ವಾಗನೇ ಯೂಸ್ ಮಾಡ್ಕೊಂಡು, ಅಡಿಕೆ ಗರಿ ಬಿದ್ದರೆ ಒಣಗಿರೋ ಸ್ವಾಗೆಗಳು ಕೆಳಗೂ ಹಾಕಿ ಮೇಲೆ ಹಾಕಿ ನಾವು ಮಾಡಿದ್ದೀವಿ ನೋಡಿ. ತುಂಬ 100%ಗೆ 99% ಇದರಲ್ಲಿ ಒಂದು ಬೀಜದ ಗೊಟ್ಟು ಹೋಗಲ್ಲ. ಆಮೇಲೆ ಬೀಜದ ಗೊಟ್ಟು ಮಾಡ್ಕೊಂಡ್ಮೇಲೆ ಒಂದು 15 ದಿನ ಬಿಟ್ಟು ಮಾಗದ ಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಔಷಧಿ ಅಂಗಡಿಗಳಲ್ಲಿ ಹೋದರೆ ಔಷಧಿ ಕೊಡ್ತಾರೆ ಆ ಹುಳಗಳೆಲ್ಲ ಸಾಯಕ್ಕೆ. ಹುಳಗಳು ಎಲ್ಲ ಅಂಟ್ಕೊಂಡ್ಬಿಟ್ಟು ಒಳಗಡೆಲ್ಲ ತಿನ್ಬಿಡ್ತವೆ. ಹಾಗಾಗಿ ಒಂದು 15 ದಿನ ಆದಮೇಲೆ ಒಂದು ಸರಿ, ಮತ್ತು 15 ದಿನಕ್ಕೆ ಒಂದು ಸರಿ, ಒಂದು ವರ್ಷ ಮೊಳಕೆ ಬರೋಕ್ಕೆ 60 ದಿನಗಳು ಬೇಕು. 60 ದಿನದೊಳಗೆ ಒಂದು 3ರಿಂದ 4 ಸರಿ ಸ್ವಲ್ಪ ಔಷಧಿಗಳು ಹಾಕ್ತಾಯಿದ್ರೆ ಸೊ ಹುಳಗಳು ತಿನ್ನಲ್ಲ. 195 ಭಾಗ ಮೊಳಕೆಗಳಂತೂ ಬೀಜದ ಗೊಟ್ಟು ಹೆಂಗಿರ್ಬೇಕು ನೋಡಿ. ಇಲ್ಲಿ ಹೆಂಗಿರ್ಬೇಕು ನೋಡಿ, ಈ ಟೈಪ್ ಇರಬೇಕು ಬೀಜದ ಗೊಟ್ಟು. ಇಲ್ಲಿ ನೋಡಿ ಆಗಿದೆ ಅಂತ. ಇದು ಒಂದೇ ಸಮ ಇರುತ್ತೆ ಗೊಟ್ಟು. ಸಿಪ್ಪೆ ತೊಳು ಇರಬೇಕು, ಒಳಗಡೆ ಅಡಿಕೆ ದಪ್ಪ ಇರಬೇಕು. ಆವಾಗ ಏನಾಗುತ್ತೆ, ನಿಮಗೆ ರೈತರಿಗೆ ಒಳ್ಳೇದು ಮಾಡಿಕೊಡುತ್ತೆ. 1 ಕ್ವಿಂಟಾಲ್ ಹಸಿ ಅಡಿಕೆ ಬೇಯಿಸಿದ್ರೆ ನಿಮಗೆ 18ರಿಂದ 20 kg ಬರ್ತಿದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಕ್ವಾಲಿಟಿ ನಾಟಿ ಜವಾರಿ ಅಡಿಕೆ ಅಂತೇಳಿ ಈ ಅಡಿಕೆನೇ ಇರಬೇಕು. ಈ ಮಂಗಳ, ಸುಮಂಗಳ, ಸರ್ವಮಂಗಳ, ಇಂಟ್ರು ಮಂಗಳ, ಸಿರ್ಸಿ, ತುಂಬ ಟೈಪ್ ಅಡಿಕೆಗಳಿದೆ. ಅವೆಲ್ಲ ಹೋಗ್ಬೇಡಿ. ಅವೆಲ್ಲ ಅಡಿಕೆ ಹೆಂಗಂದರೆ ಒಳಗಡೆ ಅಡಿಕೆ ಸಣ್ಣದಿರುತ್ತೆ, ಸಿಪ್ಪೆ ದಪ್ಪ ಇರುತ್ತೆ. ಹಾಗಾಗಿ ರೈತರಿಗೆ ಒಳ್ಳೇದಾಗೋದಿಲ್ಲ. ಹಾಗಾಗಿ ನಾವೆಲ್ಲರಿಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಡ್ವೈಸ್ ಮಾಡ್ತೀವಿ ನಾವು ಅಡಿಕೆ ಬಗ್ಗೆ. ಸಿಪ್ಪೆ ತೆಳು ಇರಬೇಕು, ಅಡಿಕೆ ದಪ್ಪ ಇರಬೇಕು. ಅದರಲ್ಲೂ ಚೆನ್ನಗಿರಿ ಟಾಲ್ ನಂಬರ್ 1 ಕ್ವಾಲಿಟಿ ಅಡಿಕೆ. ಅದು ಅಂಥ ಅಡಿಕೆಗಳು ತಂದು ಬೀಜದ ಗೊಟ್ಟು ಅಂಥ ಅಡಿಕೆಗಳೇ ತಂದು ನಾವು ಬೀಜದ ಗೊಟ್ಟು ಮಾಡಿದ್ದೀವಿ. ನಾವು ಬೀಜದ ಗೊಟ್ಟು ಬೇಕು ಅಂದರೆ ರೈತರಿಗೆ ಸ್ವಲ್ಪ ಕಷ್ಟ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ. ಹಾಗಾಗಿ ರೈತರುಗಳಿಗೆ ಏನು ಮಾಡ್ತಾಯಿದ್ದೀವಿ, ಬೀಜದ ಗೊಟ್ಟು ಕೇಳಿದ್ರೆ ಬೀಜದ ಗೊಟ್ಟುಗಳು ಕೊಡ್ತಾಯಿದ್ದೀವಿ, ಮೊಳಕೆ ಕೇಳಿದ್ರೆ ಮೊಳಕೆನೂ ಕೊಡ್ತಾಯಿದ್ದೀವಿ. ನಾವು ಹೆಚ್ಚು ಕಮ್ಮಿ 400-500 ಕ್ವಿಂಟಲ್ ಬೆಡ್ಡಿಂಗ್ ಮಾಡಿದ್ದೀವಿ. ಎಲ್ಲ ಒಂದೇ ಸಮ ಅಡಿಕೆಗಳು ಆರಿಸಿದ್ದೀವಿ. ನೀವು ಬೀಜದ ಗೊಟ್ಟು ತೊಗೊಂಡೋಗ್ಬೋದು. ಮತ್ತು ಮೊಳಕೆನೂ ಇನ್ನೂ ಬೇಕು ಖಾಲಿ ಕವರು ಕೊಡ್ತೀವಿ. ಮೊಳಕೆ ಹೆಂಗೆ ಮಾಡಬೇಕು ಅಂತ ಐಡಿಯಾನೂ ಕೊಡ್ತೀವಿ. ನಾವು ದುಡ್ಡಿಗೋಸ್ಕರ ಆಸೆ ಪಡೋದಿಲ್ಲ. ರೈತರು, ಬಡವ ರೈತರುಗಳು ಇರ್ತಾರೆ. ಎಲ್ಲ ರೈತರುಗಳು ಶ್ರೀಮಂತರೇ ಆಗಿರೋದಿಲ್ಲ, ಬಡವರು ಇರ್ತಾರೆ. ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಬೀಜದ ಗೊಟ್ಟು ಕೊಡ್ತೀವಿ, ಮೊಳಕೆನೇ ಕೊಡ್ತೀವಿ, ಖಾಲಿ ಕವರು ಕೊಡ್ತೀವಿ. ಎಲ್ಲ ಕಮ್ಮಿ ರೇಟಿಗೆ ಕೊಟ್ಟು ಅವ್ರು ಸಸಿ ಬೆಳೆಸೋದ್ರ ಬಗ್ಗೆ ಐಡಿಯಾನೂ ಕೊಡ್ತೀವಿ. ನೀವು ಸೀದಾ ಖುದ್ದಾಗಿ ಶಿವಮೊಗ್ಗ ಎಂಟ್ರಿ ಆಗ್ತಾ ಇದ್ದಂಗೆ ಶಿವಮೊಗ್ಗದಿಂದ ಬರೀ 3.5-3.5 ಕಿಲೋಮೀಟ್ರ್ ಆಗುತ್ತೆ. ಶಂಕರ್ ಕಣ್ಣಿನ ಆಸ್ಪತ್ರೆ ಆದರೂ ಬನ್ನಿ, ಇಲ್ಲಾಂದರೆ NH ಹಾಸ್ಪಿಟ್ಲ್, ಸಹ್ಯಾದ್ರಿ ನಾರಾಯಣ ಹಾಸ್ಪಿಟ್ಲ್ ಆದರೂ ಬನ್ನಿ. ಸೀದಾ ನಮ್ಮ ಪ್ಲಾಂಟಿಗೆ ಬರಬೇಕಾದ್ರೆ ಶಿವಮೊಗ್ಗ ಇಳಿದ್ಬಿಟ್ಟು 3.5 ಕಿಲೋಮೀಟ್ರ್ ಶಂಕರ್ ಕಣ್ಣಿನ ಆಸ್ಪತ್ರೆ ಇಲ್ಲ NH ಹಾಸ್ಪಿಟ್ಲು, ಎರಡೂ ಅಕ್ಕಪಕ್ಕದಲ್ಲಿರೋ. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಬಂದರೂ ರೈಟಿಗೆ ಟರ್ನ್ ಆದರೆ ನಮ್ಮ ದಾರಿ ಇದೆ. ಮತ್ತು ಅಲ್ಲಿಂದ 1 ಕಿಲೋಮೀಟ್ರ್ ದಾರಿ ಬಂದು ರಿಂಗ್ ರೋಡಲ್ಲೂ ನಮ್ಮ ಪ್ಲಾಂಟ್ಗಳಿದೆ. ನೀವು ನಮ್ಮ ಹತ್ರ 30-40 ಲಕ್ಷ ಗಿಡಗಳು ಬೆಳೆದಿರ್ತೀವಿ. 3 kg 250 kg ತನಕ ಗಿಡಗಳಿದೆ. ಗಿಡಗಳು ಬೇಕು ಅನ್ನೋರು ಗಿಡಗಳಿಗೂ ಬನ್ನಿ, ಖುದ್ದಾಗಿ ಭೇಟಿ ಮಾಡಿ. ನೀವು ಪ್ಲಾಂಟ್ ಬಗ್ಗೆ ಎಲ್ಲ ಐಡಿಯಾನು ಕೊಡ್ತೀನಿ. ನಮಸ್ಕಾರ ಎಲ್ಲ ರೈತರಿಗೆ.